ನಮಸ್ಕಾರ ರೀ. ಇನ್ನೇನು ಪ್ರಾಕ್ಟಿಕಲ್ ಪ್ರೊಜೆಕ್ಟ್ ಎಕ್ಸಾಮಿನೇಷನ್ ಡೆಮೋ ತೋರಿಸೋದು ನಿಯರ್ ಬೈ ಐತಿ. ನನಗೆ ಗೊತ್ತಾಕೈತಿ ಎಲ್ಲರೂ ಟೆನ್ಷನ್ನಾಗಿ ಅದೀರಿ. ಸೊ ಒಂದೇ ಟೆನ್ಷನ್ ಎದಕ್ಕಪ್ಪ ಅಂತಂದ್ರೆ ಮಾಡಿಫಿಕೇಷನ್ ಕೇಳಿದ್ರೆ ಹೆಂಗೆ ಮಾಡೋದು ಅಂಥೇಳಿ. ಅಂದರೆ ಸೊ ಫಸ್ಟ್ ಎಕ್ಸಿಕ್ಯೂಷನ್ ಕರೆಕ್ಟ್ ಮಾಡಿರಿ, ಎಕ್ಸ್ಪ್ಲನೇಷನ್ ಕರೆಕ್ಟ್ ಮಾಡಿರಿ, ಆಮೇಲೆ ಮಾಡಿಫಿಕೇಷನ್ ಅವ್ರೇನು ಹೇಳ್ತಾರಲ್ಲ ಅದನ್ನು ಟ್ರೈ ಮಾಡೋದು. ಸೊ ಇವತ್ತಿನ ಸೆಷನ್ ಬಂದದ ಮಾಡಿಫಿಕೇಷನ್ ಹೆಂಗೆ ಮಾಡೋದು ಅಂಥೇಳಿ. ಇದ್ರೊಳಗೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಹಿಡಿದು ಅಂದ್ರೆ ಪ್ರಾಜೆಕ್ಟ್ ರನ್ ಮಾಡೋದು ಹಿಡಿದು ಮಾಡಿಫಿಕೇಷನ್ ತನಕ ಈ ಸೆಷನ್ದೊಳಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಸೊ ಫಸ್ಟ್ ನಿಮ್ದು ಎಲ್ಲಿ ಪ್ರಾಜೆಕ್ಟ್ ಇರ್ತೈತಲ್ಲ ಆ ಪ್ರಾಜೆಕ್ಟ್ ಒಂದು ಫೋಲ್ಡರ್ನಾಗ ಇಟ್ಕೋರಿ. ಎಷ್ಟೊಂದು ಮಂದಿ ಡೆಸ್ಕ್ಟಾಪ್ನಾಗ ಇಟ್ಕೋತೀರಿ, ಹಂಗೆ ಮಾಡೋಕ್ಕೆ ಹೋಗ್ಬಿಡ್ರಿ. ಡಿ ಡ್ರೈವ್ ಈ ಡ್ರೈವ್ ಎಲ್ಲರ ಒಂದು ಕಡೆ ಹಾಕೋರಿ. ಸೊ ಈ ನಿಮಗೆ ಗೊತ್ತಿದ್ದಂಗೆ ನೀವು ಎಲ್ಲ ಮಾಡಿದ್ದ ಡೆವಲಪ್ ಮಾಡಿದ ಏನು ನಿಮ್ಮ ಪ್ರಾಜೆಕ್ಟ್ ಅದಾವಲ್ಲ, ಯಾವ್ಯಾವ ಟೆಕ್ನಾಲಜಿ ಯೂಸ್ ಮಾಡ್ಯಾರ? ಮೂರು. ಒಂದು ರಿಯಾಕ್ಟ್ ಜೆ ಎಸ್, ಇದು ಫ್ರಂಟ್ ಎಂಡ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದು ಫ್ರಂಟ್ ಎಂಡ್ ಆ ಡಿಸೈನ್ ಮಾಡೋಕ್ಕೆ. ಎರಡನೇದು ನೋಡ್ ಜೆ ಎಸ್ ಅಂದ್ರೆ ರಿಕ್ವೆಸ್ಟ್ ಹೋಗ್ಬೇಕಲ್ಲ, ಸೊ ಸರ್ವರ್ಗೆ ಅಂದ್ರೆ ಬ್ಯಾಕ್ ಎಂಡ್ ಸರ್ವರಿಗೆ ಏನು ಫ್ರಂಟ್ ಎಂಡಿಂದ ಬ್ಯಾಕ್ ಎಂಡಿಗೆ ಹೋಗ್ಬೇಕಲ್ಲ, ಅದಕ್ಕೆ ನಾವೇನು ಮಾಡೀವಿ, ನೋಡ್ ಜೆ ಎಸ್ ಅಂಥೇಳಿ ಯೂಸ್ ಮಾಡೀವಿ. ಇನ್ನು ಡಾಟಾ ಸ್ಟೋರ್ ಮಾಡೋಕ್ಕೆ MySQL ಅಂಥೇಳಿ ಯೂಸ್ ಮಾಡೀವಿ. ಇವು ಮೂರೂ ನೀವು ಯಾವಾಗಲೂ ತಲೆಗಿಟ್ಟೋಗ್ಬೇಕು. ಸೊ ಫಸ್ಟಿಗೆ ಹೋದ್ಗಳೇನ ಇದನ್ನು ಏನು ಮಾಡಿರಿ, ಎಕ್ಸಾಮ್ನರ್ಗೆ ಹೇಳಿಬಿಡ್ರಿ, ಐ ಯೂಸ್ಡ್ 3 ಟೆಕ್ನಾಲಜಿ: ನೋಡ್ ಜೆ ಎಸ್ ಫಾರ್ ಅ ಬ್ಯಾಕ್ ಎಂಡ್, ರಿಯಾಕ್ಟ್ ಜೆ ಎಸ್ ಫಾರ್ ಅ ಫ್ರಂಟ್ ಎಂಡ್ ಆ್ಯಂಡ್ MySQL ಟು ಸ್ಟೋರ್ ದ ಡೇಟಾ. ಇವನ್ನ ನೆನಪು ಮಾಡಿ ಇಟ್ಕೊಂಡು ಹೇಳ್ರಿ. ಇದನ್ನು ಹಿಂಗಿನಿಂದ ಬಂದರೆ ಇನ್ನೂ ಚಲೋ. ರಿಯಾಕ್ಟ್ ಜೆ ಎಸ್ ಫಾರ್ ಫ್ರಂಟ್ ಎಂಡ್ ನಮ್ಗೆ ಕಾಣೋದು, ಆ್ಯಂಡ್ ನೋಡ್ ಜೆ ಎಸ್ ಫಾರ್ ಬ್ಯಾಕ್ ಎಂಡ್ ಅಂದ್ರೆ ಸರ್ವರ್ಗೆ ಕಮ್ಯುನಿಕೇಟ್ ಮಾಡೋದು. ಆಮೇಲೆ ಸರ್ವರ್ನಿಂದ ಎಲ್ಲಿ ಕಮ್ಯುನಿಕೇಟ್ ಮಾಡೋದು, MySQLದಾಗ ಸ್ಟೋರ್ ಮಾಡ್ಬೇಕಲ್ಲ. ಸೊ MySQL ವಿ ಆರ್ ಯೂಸ್ಡ್ ಫಾರ್ ದ ಸ್ಟೋರ್ ದ ಡೇಟಾ ಅಂತ ಹೇಳಿದ್ರೆ ಅರ್ಧ ಖುಷಿ ಆಕಾನ, ಇವ್ರಿಗೆ ಗೊತ್ತಾಯ್ತು ಅಂತ ತಿಳ್ಕೊತಾನೆ. ಸೊ ಒಂದೇದ ಇಲ್ಲಿ ನೋಡೋಣ, ಇಲ್ಲಿ V7 ಅಂತೇಳಿ ಒಂದು ಪ್ರಾಜೆಕ್ಟ್ ಫೋಲ್ಡರ್ ಐತಿ. ಇದ್ರಾಗ ಹೋಗೋಣ. ಇಲ್ಲಿ ಸೆಲೆಬ್ರೇಟ್ ಅಂತದ. ಯಾವಾಗಲೂ ನಿಮಗೆ 3 ಫೋಲ್ಡರ್ ಕೊಟ್ಟಿರ್ತೀವಿ. ಒಂದು ಅದ್ರೊಳಗೆ ಡಾಕ್ ಅಂತ ಇರ್ತೈತಿ, ಆ ಡಾಕ್ನೊಳಗೆ DB ಅಂತೇಳಿ ಒಂದು ಫೋಲ್ಡ್ರ್ ಒಂದು ನೋಟ್ ಪ್ಯಾಡ್ ಇರ್ತೈತಿ. ಸೊ ಫಸ್ಟ್ ನೀವೇನು ಮಾಡ್ಕೋಬೇಕು, MySQLದೊಳಗೆ ಈ DBದೊಳಗೆ ಏನೈತಪ್ಪ ಅಂತಂದ್ರೆ, ಸೊ ಯಾವ್ಯಾವ ಟೇಬಲನ್ನು ಯೂಸ್ ಮಾಡಬೇಕಲ್ಲ ಅದ್ರದ್ದೆಲ್ಲ ಏನದಾವ್ರಿ, ಈ DB ಅನ್ನೋದು ನೋಟ್ ಪ್ಯಾಡ್ನೊಳಗೆ ಇವೆಲ್ಲ ಟೇಬಲ್ ಸ್ಟ್ರಕ್ಚರ್ ಅದಾವೆ. ಹೌದ್ರೆ? ಸೊ ಇಷ್ಟೆಲ್ಲ ಏನದಾವ, ಟೇಬಲ್ಸ್ ಅದಾವ. ಸೊ ಫಸ್ಟ್ ಇವು ಟೇಬಲನ್ನು ಕರೆಕ್ಟಾಗಿ ತಿಳ್ಕೊರಿ. ನೀವು ಎಷ್ಟು ಟೇಬಲ್ಸ್ ಅದಾವ ಫಸ್ಟ್ ನೀವು ತಿಳ್ಕೊಬೇಕಾಗಿದ್ದು ಅದ. ಹೌ ಮೆನಿ ಟೇಬಲ್ಸ್ ಯು ಆರ್ ಯೂಸಿಂಗ್ ಇನ್ ಯುವರ್ ಪ್ರಾಜೆಕ್ಟ್. 1 2 ಹೌದ್ರೆ 3, ಆಮೇಲೆ 3 ಆದಮೇಲೆ 4 ಏನು ರೀ 5, ಆಮೇಲೆ 6. ಅಂದರೆ ಈ ಪ್ರಾಜೆಕ್ಟ್ನೊಳಗೆ ಈ ಸದ್ ನಾ ಏನು ಎಕ್ಸಿಕ್ಯೂಟ್ ಮಾಡ್ತೀನಲ್ಲ 6 ಏನದಾವ ಟೇಬಲ್ಸ್ ಅದಾವೆ. ಇದನ್ನು ನೆನ್ಪಿಟ್ಕೋಬೇಕು. ಇದನ್ನು ಎಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕು, ಎಲ್ಲಿ ಹಾಕ್ಬೇಕು ರೀ? ಆಬ್ವಿಯಸ್ಲಿ MySQL ಓಪನ್ ಮಾಡ್ಬೇಕು. ಸೊ ಇಲ್ಲಿ ಗೋ ಫಾರ್ ಅ MySQL. ಸೊ ಫಸ್ಟ್ MySQL ಏನು ಮಾಡ್ಕೊರಿ, ಓಪನ್ ಮಾಡ್ಕೊರಿ. MySQL ವರ್ಕ್ ಬೆಂಚ್. ಓಕೆ, MySQL ವರ್ಕ್ ಬೆಂಚನ್ನು ನೀವೇನು ಮಾಡ್ಕೊರಿ, ಓಪನ್ ಮಾಡ್ಕೊರಿ. ನಾನು ಓಪನ್ ಮಾಡ್ಕೊಳಕತ್ತೀನಿ. ಸೊ ಈ MySQL ಓಪನ್ ಆದಮೇಲೆ ಸೊ ಅದಕ್ಕೆ ನೋಡಿರಿ, ಇಲ್ಲೆಲ್ಲ ಕನೆಕ್ಷನ್ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಒಂದು ಕನೆಕ್ಷನ್ಗೆ ಹೋಗ್ರಿ. ಸೊ ಅಲ್ಲಿ ಗೋ ಫಾರ್ ಅ ಕ್ಷೇತ್ರ ಕನೆಕ್ಷನ್ ಅಂತ ಇಟ್ಕೋರಿ. ಸೊ ಇದಕ್ಕೆ ಪಾಸ್ವರ್ಡ್ ಕೇಳಬೇಕಿದೆ, ABCD ಅಂತೇಳಿ ನನ್ನ ಪಾಸ್ವರ್ಡ್ ಅದ, ಐ ವಿಲ್ ಕನೆಕ್ಟಿಂಗ್. ಸೊ ಈ ಪಾಸ್ವರ್ಡ್ ಆದ್ಮ್ಯಾಗ ಸೊ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ, ನಾವೊಂದು ಡಾಟಾಬೇಸ್ ಕ್ರಿಯೇಟ್ ಮಾಡ್ಬೇಕು. ಡಾಟಾಬೇಸ್ ಈಸ್ ನಥಿಂಗ್ ಬಟ್ ಒಂದು ಬಾಕ್ಸ್ ಅಂತ ಹೇಳೀನಿ. ಅದರೊಳಗೆ ಟೇಬಲ್ ಏನು ರೀ, ಸಣ್ಣ ಸಣ್ಣ ಬಾಕ್ಸ್, ಅದರೊಳಗೆ ಡೇಟಾ ಹಾಕಿಡ್ತೀವಿ. ಅಂದ್ರೆ ಡೇಟಾಬೇಸ್ ದೊಡ್ಡ ಡಬ್ಬಿ, ಸಣ್ಣ ಸಣ್ಣ ಡಬ್ಬಿನ ಟೇಬಲ್, ಅದರೊಳಗೆ ಏನಂದ ಸಕ್ರೆ ಅಂದರೆ ಮೀನ್ಸ್ ಡಬ್ಬಿ ಡೇಟಾ ಹಾಕೋದಂದ್ರೆ ಏನು. ಸೊ ಡೇಟಾ ಅಂದರೆ ಸಕ್ಕರೆ ಅಂತ ಇಟ್ಕೋರಿ. ಅದ್ರಾಗ ನೀವು ಏನು ಹಾಕ್ಬೇಕು, ಸಣ್ಣ ಸಣ್ಣ ಡಬ್ಬಿ ಒಳಗೆ ಡೇಟಾನ ಹಾಕ್ತೀರಿ. ಸೊ ಈ ಫ್ಲೋನ ನಿಮಗೆ ಗೊತ್ತಿರ್ಬೇಕಷ್ಟೆ. ಸೊ ಫಸ್ಟ್ನೇದು ದೊಡ್ಡ ಡಬ್ಬಿ ಕ್ರಿಯೇಟ್ ಮಾಡೋದು ಹೆಂಗೆ. ಸೊ ಇಲ್ಲಿಗೆ ಹೋಗ್ರಿ. ಸೊ ಇಲ್ಲಿ ನೀವೇನು ಮಾಡಿರಿ, ಡಬ್ಬಿ ಹೆಸರು ಬೇಕಾದ್ರೂ ಕೊಡ್ಬೋದು. ಸೊ ನಾ ಏನು ಕೊಡ್ತೀನಿ, C1 ಅಂತ ಕೊಡ್ತೀನಿ. ಸೆಲೆಬ್ರೇಟ್ ಅಂತೇನೆ ಐತಿ. ಸೊ ಅಲ್ಲಿ ಸೇ ಅಪ್ಲೈ C1 ನಂದು ಡಾಟಾಬೇಸ್ ಹೆಸರು ನಾನು ನೆನ್ಪಿಟ್ಕೋತೀನಿ, ನೀವು ನೆನ್ಪಿಟ್ಕೋರಿ. ಸೊ ಈಗ ಈ C1 ನಾವು ಏನು ಮಾಡ್ಬೇಕು, ಯೂಸ್ ಮಾಡಿ ನಾವೇನು ಮಾಡ್ಬೇಕು, ಇಲ್ಲಿ ಕ್ವೈರಿ ನೋಡಿರಿ. ಎಷ್ಟೊಂದು ಮಂದಿ ಕ್ವೈರಿ ಸದ್ಯಕ್ಕೆ ಎಲ್ಲಿರ್ತದೆ ಅಂತ ಗೊತ್ತಿಲ್ಲ. ಫೈಲ್ ಕೆಳಗೆ ಇಲ್ಲಿ ನೆನಪಿಡ್ರಿ, ಇಲ್ಲಿ ಕ್ವೈರಿ ಇದೆ.
ಇದು ಕ್ವೈರಿ ಎಕ್ಸಿಕ್ಯೂಟ್ ಮಾಡೋದು. ಸೊ ಇದನ್ನು ನಾವು ಏನು ಮಾಡ್ಬೇಕು ಈಗ ಯೂಸ್ C1 ಅಂತೇಳಿ ಬರೀಬೇಕು. ಏನು ರೀ ಯೂಸ್ C1 ಅಂದ್ರೆ ನನಗೆ ಯೂಸ್ C1 ಅಂತ ಯಾಕೆ ಬರಬೇಕು, ಇಷ್ಟಕ್ಕೊಂದು ಡಾಟಾಬೇಸ್ ಅದಾವ, ನಾ ಅದರೊಳಗೆ ಯಾವುದು ಯೂಸ್ ಮಾಡ್ತೀನಿ ಅಂತ ಹೇಳ್ಬೇಕಲ್ಲ, ಅದಕ್ಕೆ ಯೂಸ್ C1 ಅಂತ ಮಾಡ್ಬೇಕು. ಸೊ ಐ ಹೋಪ್ ಇದೊಂದು ಸ್ವಲ್ಪ ಮ್ಯಾಗ್ ತಂದ್ರೆ ಗೊತ್ತಾಗುತ್ತೆ. ಓಕೆ ಯೂಸ್ C1 ಅಂತ. ಈಗ ನನಗೆ ಎಲ್ಲಿ ಈ ಟೇಬಲ್ಸ್ ಅದಾವಲ್ಲ ರೀ, ಇಷ್ಟನ್ನು ಕಂಟ್ರೋಲೇ ಹೊಡೀರಿ. ಕಂಟ್ರೋಲೇ ಅಂದರೆ ಎಲ್ಲ ಕಾಪಿ ಆಗುತ್ತೆ. ಸೊ ಎಲ್ಲ ಸಿಲೆಕ್ಟ್ ಆಗುತ್ತೆ. ಕಂಟ್ರೋಲ್ ಸಿ ಹೊಡೆದಿಂದ ಕಾಪಿ ಆಗುತ್ತೆ. ಇಲ್ಲಿ ಬಂದು ಕಂಟ್ರೋಲ್ ವಿ ಹೊಡ್ರಿ, ಎಲ್ಲ ಏನಾದ್ರು ರೀ ಎಲ್ಲ ಟೇಬಲ್ಸು ಬಂದು. ಸೊ ಜಸ್ಟ್ ಏನಿಲ್ಲ, ಇದನ್ನು ಎಕ್ಸಿಕ್ಯೂಟ್ ದ ಸಿಲೆಕ್ಟೆಡ್ ಏನೈತಲ್ಲ, ಇದು ಕ್ವೈರಿ ಇದು 1ನೇದು 2ನೇದು 3ನೇದು ನೋಡಿರಿ, ಈ ಐಕಾನ್ ಮ್ಯಾಗ ಕ್ಲಿಕ್ ಮಾಡಿಬಿಟ್ರಪ್ಪ ಅಂತ ಎಲ್ಲ ಟೇಬಲ್ಸು ರೆಡಿ ಅದ. ಇದನ್ನು ಹೆಂಗೆ ಚೆಕ್ ಮಾಡ್ತೀರ ಕ್ರಾಸ್ ಚೆಕ್ ಅಂತಂದ್ರೆ ಇಲ್ಲಿ ನೋಡಿರಿ, C1 ಡಾಟಾಬೇಸ್ ಐತಿ, ಅದರೊಳಗೆ ಟೇಬಲ್ಸ್ ಅದ. ಟೇಬಲ್ಸ್ ಒಂದು ಸಲ ರಿಫ್ರೆಶ್ ಆಲ್ ಹೊಡೀರಿ. ರಿಫ್ರೆಶ್ ಆಲ್ ಹೊಡೆದಿಂದ 1 2 3 4 5 6 ಟೇಬಲ್ ಏನದಾವ ನಿಮ್ಮ ಪ್ರಾಜೆಕ್ಟ್ನೊಳಗೆ ಯೂಸ್ ಮಾಡ್ತೀರಿ. ಆ ಟೇಬಲ್ ನೀವು ಹೇಳ್ಬೇಕು. ಈ ಟೇಬಲ್ ಈ ಪ್ರಾಜೆಕ್ಟ್ನೊಳಗೆ ನಾವು ವಿ ಆರ್ ಯೂಸಿಂಗ್ ದ 6 ಟೇಬಲ್ಸ್. ಇಫ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಸರ್ ಟೇಬಲ್ ನೇಮ್ಸನ್ನು ನೀವು ಏನು ಮಾಡ್ಬೋದು ಹೇಳ್ಬೋದು ಅವ್ರಿಗೆ. ದಿಸ್ ಈಸ್ ದ ಏನಿದೆ ಒಂದು ಏನಾಯ್ತು ಈಗ ಬ್ಯಾಕ್ ಎಂಡ್ ಪ್ರೊಸೆಸ್ ಮುಗಿಸಿದ್ದೇವೆ ನಾವು. ಇನ್ನು ಫ್ರಂಟ್ ಎಂಡ್ ಪ್ರೊಸೆಸ್ ಹೆಂಗೆ ಮಾಡೋದು? ಸೊ ಈಗ ನಾವೇನು ಮಾಡ್ಬೇಕು ರೀ, ಇಲ್ಲಿ ಸೆಲೆಬ್ರಿಟಿಗೆ ಹೋಗಿ ನಿಮಗೆ 2 ಆಪ್ಷನ್ ಅದಾವ. ಒಂದು VS ಕೋಡಿಗೆ ಹೋಗಿ ನ್ಯೂ ವಿಂಡೋ ಅಂದರೆ ನೀವೇನು ಮಾಡ್ಕೋಬೇಕು, ಓಪನ್ ಅ ಫೈಲ್ ಫೋಲ್ಡರ್ ಅಂದ ಇದನ್ನು ಮಾಡ್ಕೋಬೇಕು. ನಾವು ಹಳ್ಳಿದೆಲ್ಲ ಅದು ಹಂಗೆ ಕಲ್ತೀವಿ. ಅದಕ್ಕಿಂತ ಬೆಸ್ಟ್ ಈಜಿ ಮೆಥಡ್ ಏನಪ್ಪ ಅಂತಂದ್ರೆ, ಇಲ್ಲಿ ಸರ್ವರ್ ಅದ, ಕ್ಲೈಂಟ್ ಅದ. ಫಸ್ಟ್ ಸರ್ವರ್ನ ಮ್ಯಾಗ ವರ್ಕ್ ಮಾಡ್ಬೇಕು ನಾವು. ಸರ್ವರ್ಗೆ ಮ್ಯಾಗ ಡಬಲ್ ಕ್ಲಿಕ್ ಮಾಡಿರಿ, ಈ ಫೋಟೋ ಮ್ಯಾಗ ಡಬಲ್ ಕ್ಲಿಕ್ ಮಾಡಿರಿ. ಇಲ್ಲಿ ಮ್ಯಾಗ ಏನು ಇದು ಬರ್ತೈತಲ್ಲ ರೀ, ಪಾತ್ ತೋರಿಸ್ತಲ್ಲ, ಅಲ್ಲಿ ಮುಂದೆ ಹೋಗಿ ಹಿಂಗೆ ಸೆಲೆಕ್ಟ್ ಮಾಡಿದರೆ ಆ ಪಾತ್ ತೆಗೆದ ಕೇಸಿಂದ ಅದನ್ನು ಸೆಲೆಕ್ಟ್ ಮಾಡಿ CMD ಅಂತ ಬರೀರಿ. ಅಂದ್ರೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಇಲ್ಲಿ ಏನೂ ಇಲ್ಲ, ಜಸ್ಟ್ ಕೋಡ್ ಒಂದು ಡಾಟ್ ಅಂತೇಳಿ ಹೊಡೆದು ಎಂಟ್ರಿ ಹೊಡೆದು ಬಿಟ್ಟಂದ್ರೆ ಸೀದಾ ಆ ಫೋಲ್ಡರ್ ಏನೈತಲ್ಲ VS ಕೋಡ್ನ್ಯಾಗ ಓಪನ್ ಆಗಿಬಿಡ್ತೈತಿ. ನೀವು ಫೈಲ್ ನ್ಯೂ ಫೋಲ್ಡರ್ ಅದು ಏನೋ ನಿಮಗೇನು ಬರೋಂಗಿಲ್ಲ, ಟೆನ್ಷನ ಬರೋಂಗಿಲ್ಲ. ಆಮೇಲೆ ಒಂದಿಷ್ಟು ಮಂದಿ ಏನು ಮಾಡ್ತೀರಿ, ಒಂದು ಫೋಲ್ಡರ್ ಇದ್ರಾಗ ಓಪನ್ ಮಾಡಿರ್ತಾರೆ ಸರ್ವರ್, ಇದ್ರಾಗನ ನೀವೇನು ಮಾಡಿಬಿಡ್ತೀರಿ ಫ್ರಂಟ್ ಎಂಡ್ ಓಪನ್ ಮಾಡ್ತೀರಿ ಇದೇ ವಿಂಡೋದೊಳಗನ. ಹಾಗಾಗಿ ಏನಾಗುತ್ತೆ, ಸರ್ವರ್ ಕ್ಲೋಸ್ ಆಗುತ್ತೆ, ಹೊಸದು ಇದೇ ವಿಂಡೋದಾಗ ಏನಾಗೈತಿ ಫ್ರಂಟ್ ಎಂಡ್ ಓಪನ್ ಆಗಿಬಿಡ್ತೈತಿ. ಹಿಂಗಾದ್ರೆ ಕನ್ಫ್ಯೂಷನ್ ಆಕೈತಿ. ಅದಕ್ಕೆ ನೀವೇನು ಮಾಡಿರಿ, ಇದು ಬೆಸ್ಟ್ ಮೆಥಡ್, ಇದನ್ನು ಚೂಸ್ ಮಾಡ್ಕೊರಿ. ಎರಡನೇದು ENV ಫೈಲ್ದೊಳಗೆ ಈ ಪ್ರಾಜೆಕ್ಟ್ ಇದೆ, ಭಾಳ ಮಂದಿದು ಸರ್ವರ್ದೊಳಗೆ ಇರ್ತೈತಿ. ಇಲ್ಲಿಕಂದ್ರೆ DB.js ಅಂತ ಕೊಟ್ಟಿವಿ, ನಿಮ್ಮ ಪ್ರಾಜೆಕ್ಟ್ ಹೇಳೋತ್ನಾಗ ಹೇಳ್ಕೊಟ್ಟಿವಿ, ಅಲ್ಲಿ ಚೇಂಜ್ ಮಾಡಿರಿ ಅಂತೀನಿ. ಸೊ ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ, ಡಾಟಾಬೇಸ್ ನೇಮ್ ಚೇಂಜ್ ಮಾಡ್ಬೇಕು. ಇಲ್ಲಿ DB ನೇಮ್ ಜಸ್ಟ್ ಐ ವಿಲ್ ಸೇ C1 ಅದು ಏನೋ ಎತ್ತಲ ಮಾಡೀನಿ. ಇಲ್ಲಿ ನಂದು ABCD ಐತಿ, ಎವ್ರಿಥಿಂಗ್ ಇಸ್ ರೈಟ್. ಸೊ ಈ ಪ್ರಾಜೆಕ್ಟನ್ನು ನಾನು ಈ ಸದ್ಯ ಈಗ ಏನು ಮಾಡಿದೆ, DB ನೇಮ್ ಚೇಂಜ್ ಮಾಡಿರಿ, ಪಾಸ್ವರ್ಡ್ ನಿಮ್ಮ ಏನೇನು ಚೇಂಜ್ ಮಾಡ್ಕೋಬೇಕು ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್. ನಾ ಹೇಳೀನಿ, ಇಲ್ಲಿ ಸರ್ವರ್ದಾಗ ಒಂದಿಷ್ಟು ಮಂದಿ ನಾವೇನು ಬರ್ದೀವಿ DB ಬರ್ದೀವಿ, ಇಲ್ಲಿಕಂದ್ರೆ ಒಂದಿಷ್ಟು ಮಂದಿ ಏನು ಬರ್ದೀವಿ, ಇಲ್ಲಿ DB.js ಅಂತೇಳಿ ಒಂದು ಏನು ಫೈಲ್ ಕ್ರಿಯೇಟ್ ಮಾಡಿ ಅದರೊಳಗೆ ಏನು ಬರ್ದೀವಿ ಡಾಟಾಬೇಸ್ ಕನೆಕ್ಷನ್ ಬರ್ತೀವಿ. ಅಕಾರ್ಡಿಂಗ್ ಟು ನಿಮಗೆ ಹೇಳಿಕೊಟ್ಟಿವಿ ಅದರಂಗೆ ನೀವೇನು ಮಾಡಿರಿ ಪ್ರೊಸೆಸ್ ಮಾಡಿರಿ. ಸೊ ಇಷ್ಟಾದಮೇಲೆ ಜಸ್ಟ್ ಇದು ಏನು ರೀ ಬ್ಯಾಕ್ ಎಂಡ್ ಅಂದ್ರೆ Node.js ಯೂಸ್ ಮಾಡಿ ಬ್ಯಾಕ್ ಎಂಡ್ ಏನು ಕ್ರಿಯೇಟ್ ಮಾಡಿರಲ್ಲ, ಇದನ್ನು ನಾವು ರನ್ ಮಾಡ್ಬೇಕು. ಗೋ ಫಾರ್ ದ ಟರ್ಮಿನಲ್. ಒಂದಿಷ್ಟು ಮಂದಿದು ಏನೈತಿ ನೋಡ್ ಸರ್ವರ್.js ನಾವು ಹೇಳ್ಕೊಟ್ಟಿವಿ ನಮ್ಗೆ ರನ್ ಮಾಡ್ಬೇಕಾದ್ರೆ. ಒಂದಿಷ್ಟು ಮಂದಿದು ಏನೈತಲ್ಲ ಇಲ್ಲಿ ಎನ್ವೈರ್ಮೆಂಟ್ ಐತಲ್ಲ, ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ, ಇದನ್ನು npm ರನ್ ಡೆವ್. ಎದಕ್ಕಪ್ಪ ಅಂತಂದ್ರೆ ಇಲ್ಲಿ ಎನ್ವೈರ್ಮೆಂಟ್ ಡೆವಲಪ್ಮೆಂಟ್ ಅದ. ಸೊ ಅದಕ್ಕೆ ಹಿಂಗೆ ಮಾಡಿದ್ದೆ ಅದನ್ನು. ಇಲ್ಲಿಕಂದ್ರೆ ಉಳ್ಕಾದವ್ರದ್ದು ಏನೈತಿ ನೋಡ್ ಸರ್ವರ್.js ಅಂತ ಐತಲ್ಲ, ಹಂಗೆ ನೀವು ಮಾಡ್ಕೊರಿ. ನೋಡಿರಿ, ಇದು ಬ್ಯಾಕ್ ಎಂಡ್ ಅಂದ್ರೆ ಸರ್ವರ್ ಕರೆಕ್ಟ್ ವರ್ಕ್ ಆಗತ್ತೆ. ಈಗ ನಮಗೇನು ಬೇಕು ರೀ, ಕ್ಲೈಂಟ್ ಬೇಕು, ಹೌದಿಲ್ಲ ರೀ. ಸೊ ಕ್ಲೈಂಟ್ ಓಪನ್ ಮಾಡ್ಕೋಬೇಕಲ್ಲ. ಈಗ ಸರ್ವರ್ದು ಮುಗಿತೆ, ಈಗ ಕ್ಲೈಂಟಿಗೆ ಬರ್ರಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ. ಈಸಿ ಇಲ್ಲಿ ಪಾತ ತೋರ್ಸಕತ್ತಲ್ಲ, ಇದನ್ನು ಕ್ಲಿಯರ್ ಮಾಡಿ ಮ್ಯಾಗ ಏನು ಅನ್ಬೇಕು CMD ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವೇನು ಮಾಡ್ಬೇಕು, ಕೋಡ್ ಒಂದು ಸ್ಪೇಸ್ ಡಾಟ್ ಇಟ್ ಎಂಟ್ರಿ ಹೊಡೆದ್ಬಿಟ್ರೆ ಸೊ ಸೀದಾ ಅದು ಏನಾಗತ್ತೆ ರೀ, ಸೊ ಇಟ್ ವಿಲ್ ಬಿ ಓಪನ್ ನೋಡಿರಿ. ಸೊ ಈಗ ಇದನ್ನು ಕ್ಲೈಂಟ್ ರನ್ ಮಾಡ್ಬೇಕು ನಾವು. ಸೊ ಈಗ ನಾ ಏನು ಮಾಡ್ಬಿಡ್ತೀನಿ, ನ್ಯೂ ಟರ್ಮಿನಲ್ಗೆ ಹೋಗಿ ಸೊ ಇಲ್ಲಿ ಏನು ಮಾಡ್ಬಿಡ್ತೀನಿ, npm ಸ್ಟಾರ್ಟ್ ನೋಡಿ, npm ಸ್ಟಾರ್ಟ್ ಅಂತ ಹೊಡೆದ್ಬಿಟ್ರೆ ಮುಗಿದೋತ್ತೆ. ಸೊ ಇದನ್ನು npm ಸ್ಟಾರ್ಟ್ ಈಗ ಏನಾಯ್ತು ರೀ, ಈ ಕ್ಲೈಂಟ್ನೊಳಗೆ ಏನೂ ಚೇಂಜಸ್ ಇಲ್ಲ, ಜಸ್ಟ್ ಯು ಕ್ಯಾನ್ ರನ್ ದ npm ಸ್ಟಾರ್ಟ್. ಸೊ ಇಷ್ಟು ಮಾಡಿದ್ರೆ ಸಾಕು. ಸ್ಟಾರ್ಟಿಂಗ್ ಇದು ಏನಾಯ್ತು ರೀ, ಲೋಡ್ ಆಗತ್ತೆ. ವೇಟ್ ಫಾರ್ ಟಿಲ್ ಇಟ್ ವಿಲ್ ಬಿ ಲೋಡೆಡ್.
ಸೊ ಒಂದಿಷ್ಟು ಮಂದಿಗೆ ಏನು ಕನ್ಫ್ಯೂಷನ್, ಸರ್ ಇದು ಲೋಡ್ ಆಗುತ್ತಾನ ಇದ್ರಾಗ ಮಾಡ್ಬೇಕೇನ್ರಿ ಅಂಥೇಳಿ ಕನ್ಫ್ಯೂಷನ್ ಇರ್ತೈತಿ. ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಮಾಡಿರಿ, ನೀವು ಬೇರೆದನ್ನು ಓಪನ್ ಮಾಡ್ಕೊಂಡು ಇಲ್ಲಿ ನೋಡಿರಿ, ಇಲ್ಲಿ ನೀವು ಲೋಕಲ್ ಹೋಸ್ಟ್ ಅಂತ ನೀವೇ ಬರೆದ್ರೂ ಅದೇ ಓಪನ್ ಆಗಿಬಿಡ್ತೈತಿ. ಇಲ್ಲಿ ಲೋಕಲ್ ಹೋಸ್ಟ್ 3000, ಲೋಕಲ್ ಹೋಸ್ಟ್ 3000. ಸೊ ಇದನ್ನು ನೀವು ಹಿಂಗೆ ಓಪನ್ ಮಾಡೋದು ಕಲೀರಿ. ಸೊ ಲೋಕಲ್ ಹೋಸ್ಟ್ ಐ ವಿಲ್ ಸೇ 3000. ಓಕೆ, ಎಂಟ್ರ್ ಹೊಡೆದ್ಬಿಟ್ರೆ ನೋಡಿರಿ ಅದ ಫೈಲ್ ಇಲ್ಲಿ ಓಪನ್ ಆತ. ಅದು ತನ್ನಿಂದ ತಾನೇ ರನ್ ಆಗೋದು ಬೇರೆ, ನೀವು ಹಿಂದೂ ಕಲೀರಿ ಅಂತೇಳಿ ನಿಮ್ಗೆ ಹೇಳ್ತೀವಿ. ಒಂದೇ ಚೇಂಜಸ್ ಬಗ್ಗೆ ಮಾತಾಡ್ಕೊತ ಹೋಗು. ನೀವು ಇದನ್ನು ಬ್ಯಾಕ್ಗ್ರೌಂಡ್ ಕಲರ್ ನಿಮಗೆ ಚೇಂಜ್ ಮಾಡ್ಬೇಕಾಗೈತಿ. ಏನು ಚೇಂಜ್ ಮಾಡ್ಬೇಕಾಗೈತಿ? ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಬೇಕಾಗೈತಿ. ಇಲ್ಲಿ ನಿಮ್ದು ಏನು ಪ್ರಾಜೆಕ್ಟ್ ಹೆಸರು ಹಾಕಬೇಕಾಗೈತಿ. ಇವೆರಡು ಚೇಂಜ್ ಮಾಡ್ಬೇಕಾಗೈತಿ ಅಂತ ಇಟ್ಕೋರಿ. ಸೊ ಇಲ್ಲಿ ಏನಾಗತ್ತೈತಿ, ಮ್ಯಾಗ ಲೋಕಲ್ ಹೋಸ್ಟ್ 3000 ಅಂತ ಕಾಣಕತ್ತೈತಿ. ಅಂದರೆ ಡಿಫಾಲ್ಟ್ ಪೇಜ್ ರನ್ ಆಗತ್ತೈತಿ ಅಂತ ತಿಳ್ಕೊಬೇಕು ಸರ್. ಮತ್ತು ಡಿಫಾಲ್ಟ್ ಪೇಜ್ ಕಂಡು ಹಿಡಿದು ಹೆಂಗೆ? ಇದು ಡಿಫಾಲ್ಟ್ ಪೇಜ್ ಕಂಡು ಹಿಡಿಬೇಕಂತಂದ್ರೆ ಈಗ ನೀವು ಎಲ್ಲ ಇರೋದು ಫ್ರಂಟ್ ಎಂಡ್ನಾಗ ನಾ ಚೇಂಜಸ್ ಹೇಳಕತ್ತೀನಿ. ಅಂದ್ರೆ ನೀವು ಎಲ್ಲಿಗೆ ಬರ್ಬೇಕು? ಫ್ರಂಟ್ ಎಂಡಿಗೆ ಬರ್ಬೇಕು. ಸರ್ ಇದು ಫ್ರಂಟ್ ಎಂಡ್ ಅಂತ ಹೆಂಗೆ ಕಂಡು ಹಿಡಿದೆ? ಇಲ್ಲಿ SRC ಫೋಲ್ಡರ್ ಐತಿ ನೋಡ್ರಿ. ಏನೈತಿ? SRC ಫೋಲ್ಡರ್ ಐತಿ. ಈ SRC ಫೋಲ್ಡರ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲೆಲ್ಲ ಫೈಲ್ ಸಿಗ್ತಾವೆ. ಒಂದೇದ್ದು ಬಂದು ನೀವು index.js ಚೆಕ್ ಮಾಡಿರಿ. ಇಲ್ಲಿ ಏನರ ಇರ್ಲಿಕ್ಕಪ್ಪ ಅಂತಂದ್ರೆ app.jsನೊಳಗೆ ಇರ್ತಾವೆ. ಇವು ಎರಡರೊಳಗೆ ಬಿಟ್ಟರೆ ಎಲ್ಲಿ ಇರೋಂಗಿಲ್ಲ. ನಾ ಹೇಳಕತ್ತಿದ್ದು ಏನೋ ಫಸ್ಟ್ index.jsನೊಳಗೆ ನಿಮ್ಗೆ ಕಾಣ್ತಿತ್ತಿದೆ. ಓಕೆ, ಪಾತ್ ಏನು ಡಿಫಾಲ್ಟ್ ರೌಟ್ರ್ ಯಾವ ಕಾಂಪೋನೆಂಟ್ ಕಾಲ್ ಮಾಡಕತ್ತೈತಿ? ಆ್ಯಪ್. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ. ನೋಡಿರಿ ಆ್ಯಪ್ ಎಲ್ಲಿಂದ ಬಂದೈತಿ? ಆ್ಯಪ್ನಿಂದ ಬಂದೈತಿ. ಅಂದರೆ ಎಲ್ಲೈತಿ ನೋಡಿರಿ ಆ್ಯಪ್. ಇಲ್ಲಿ ಹುಡುಕ್ಯಾಡ್ಕೊತವ್ರಿ app.js ಅಂತ ಐತಿಲ್ಲ, ಇದನ್ನೇ ಡಬಲ್ ಕ್ಲಿಕ್ ಮಾಡಿರಿ. ಸೊ ಏನೂ ಇಲ್ಲ, ಇಲ್ಲಿ ನಿಮಗೆ ಎಲ್ಲ ಗೊತ್ತಾಯ್ತು. ಈ ಪೇಜ್ನೊಳಗೆ ನಾ ಏನಾರ ಒಂದಿಷ್ಟು ಚೇಂಜಸ್ ಮಾಡ್ಬೇಕಂತೇಳಿ ಜಸ್ಟ್ ಯು ಕ್ಯಾನ್ ಕಂಟ್ರೋಲ್ ಕಾಪಿ ಮಾಡಿರಿ, ಸೀದಾ ಬರ್ರಿ ChatGPT ಓಪನ್ ಮಾಡಿರಿ. ಓಕೆ, ಸೊ ChatGPT ಓಪನ್ ಮಾಡಿ ನೀವೇನು ಹಾಕ್ರಿ, ಅದಕ್ಕೆ ಏನು ಮಾಡ್ಬೇಕಂತ ಇದನ್ನು ಅದಕ್ಕೆ ಕೊಡ್ರಿ. ಫಸ್ಟ್ ನಿಮ್ದು ಏನೈತಿಲ್ಲ ಕೋಡ್ ಕೊಡ್ರಿ. ಆದರೆ ಫಸ್ಟ್ನೇದು ಏನು ಮಾಡ್ಬೇಕು? ಚೇಂಜ್ ದ ಬ್ಯಾಕ್ಗ್ರೌಂಡ್ ಕಲರ್. ಚೇಂಜ್ ದ ಏನು ರೀ? ಬ್ಯಾಕ್ಗ್ರೌಂಡ್ ಕಲರ್. ಹೌದ್ರೆ? ಆ್ಯಂಡ್ ಹೆಡ್ಡಿಂಗ್ ಪುಟ್ ಅಂತ ಬರೀಬೇಕು. ಪುಟ್ ಹೆಡ್ಡಿಂಗ್ ಸ್ಪೆಲ್ಲಿಂಗ್ ಒಂದಿಷ್ಟು HE ಹೆಡ್ಡಿಂಗ್. ಹೌದ್ರೆ? ಸೆಲೆಬ್ರೇಟ್. ಹೌದ್ರೆ? ಆನ್ ಟಾಪ್ ಹಿಂಗೇನಾರ ಬರೀರಿ. ಹೌದ್ರೆ? ಆ್ಯಂಡ್ ಗಿವ್ ಮಿ ದ ಫುಲ್ ಕೋಡ್ ಅಂತ ಬರೀರಿ. ಆ್ಯಂಡ್ ಗಿವ್ ಮೀ ದ ಫುಲ್ ಕೋಡ್. ಇಷ್ಟು ಕೊಟ್ರಂದ್ರೆ ಸಾಕು. ಸೊ ಅದು ತನ್ನಿಂದ ತಾನೇ ಎಲ್ಲ ಮಾಡ್ಕೊತೈತಿ. ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಕೈತಿ. ವಾರ್ಮ್ ಸೆಲೆಬ್ರಿಟಿ ನೋಡ್ರಿ, ಆ್ಯಡೆಡ್ ಸೆಲೆಬ್ರೇಟ್ ಹೆಡ್ಡಿಂಗ್ ಆನ್ ದ ಟಾಪ್ ಸ್ಟೈಲ್ ಅದು ಎಲ್ಲ ಕೊಡ್ತೈತಿ. ಜಸ್ಟ್ ಇದನ್ನು ನೀವು ಮಾಡ್ಬೇಕಂತಂದ್ರೆ ಇದನ್ನು ಫಸ್ಟ್ ಈ ಪ್ರಾಜೆಕ್ಟದ್ದು ಬ್ಯಾಕಪ್ ಇಟ್ಕೋರಿ. ಮತ್ತು ಬ್ಯಾಕಪ್ ಇಟ್ಕೋರಿ, ಯಾಕಂದ್ರೆ ಇದ್ರೊಳಗೆ ಏನಾರ ಕೆಡ್ತಂದು ಮತ್ತೆ ಅದನ್ನು ತೊಗೊಂಬರ್ದು ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೂ ಬರ್ತೈತಿ. ಅದನ್ನು ತಿಳ್ಕೊರಿ ಫಸ್ಟ್. ಇಲ್ಲಿಕಂದ್ರೆ ನೀವು ಮೇನ್ ಎದ್ರಾಗ ಮಾಡ್ತೀರಿ ಮತ್ತು ಟೆನ್ಷನ್ಗೆ ಬರ್ತೀರಿ. ಅದಕ್ಕೆ ಒಂದು ಬ್ಯಾಕಪ್ ಯಾವಾಗಲೂ ಇರ್ಬೇಕು. ಇದನ್ನು ಕಾಪಿ ಮಾಡಿದೆ, ಎಲ್ಲಿ ನನಗೆ ಇಲ್ಲಿಗೆ ಬಂದೆ, ಈ ಹಳೇದನ್ನು ಏನು ಮಾಡಿದೆ ತೆಗೆದೆ. ಈಗೇನು ಮಾಡಿದೆ Ctrl+V ಅಂತೇಳಿ ಹೊಡೆದೆ. ಈಗ ಇದನ್ನು ಸೇವ್ ಮಾಡ್ಲಿಕ್ಕೆ ಎಫೆಕ್ಟ್ ಆಗಂಗಿಲ್ಲ, ಮತ್ತು ಆ ಮಾಡಿನ ಸರ್ ಆಗಂಗಿಲ್ಲ ಅಂತಿರಲ್ಲ, ಇದನ್ನು ಸೇವ್ ಮಾಡ್ಬೇಕಂದ್ರೆ Ctrl+S ಹೊಡೆದೆ. ಇಲ್ಲಿ ಬಂದ ನೀವೇನು ಮಾಡ್ಬೇಕು? ಈ ಜಸ್ಟ್ ನೋಡೋಣ ಎಲ್ಲೈತಿ ನೋಡಿರಿ. ಇಲ್ಲಿ ಸೆಲೆಬ್ರೇಟ್ ಅಂತ ಏನು ಬಂತೆ? ಹೆಡ್ಡಿಂಗು ಬಂತು. ಇದು ಏನಾತೀಗ? ಸೊ ಕಲರ್ ಚೇಂಜ್ ಆತ. ಇದು ಒಂದು ನಾನು ಏನು ತೋರ್ಸಾಕತ್ತೀನಿ, ಇದು ಬ್ರೇವ್ ಬ್ರೌಸರ್ನೊಳಗೆ ನಿಮ್ದು ಏನೈತಲ್ಲ ಇಂಟರ್ನೆಟ್ ಎಕ್ಸ್ಪ್ಲೋರರ್ ನೋಡಿರಿ, ಎರಡೋದ್ರೊಳಗೂ ಓಪನ್ ಮಾಡೋದು. ಲೋಕಲ್ ಹೋಸ್ಟ್ 3000 ಹೊಡೆದು ಇದು ಏನಿದೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ದಾಗ ಕಲರು ಚೇಂಜ್ ಆಗೈತಿ. ಮ್ಯಾಗ ಸೆಲೆಬ್ರೇಟ್ ಅಂಥೇಳಿ ಏನು ಬಂದೈತಿ, ಹೆಡ್ಡಿಂಗು ಬಂದೈತಿ. ಸೊ ಈಗ ನಾವು ಒಳಗೆ ಹೋಗೋಣ. ಇದ್ರದ್ದು ಏನೈತಿ ಅಡ್ಮಿನ್, ಐ ವಿಲ್ ಸೇ ಅಡ್ಮಿನ್ ನೋಡೋಣ. ಇದು ಹಿಂಗಿರ್ಬೇಕು. ಓಕೆ, ಇದಾತು. ಈಗ ಒಂದು ಗ್ರೂಪ್ ಕ್ರಿಯೇಟ್ ಮಾಡೋಣ. ಗ್ರೂಪ್ ಹೆಸರು ಏನು ಮಾಡೋದು? intern 1 ಅಂತ ಮಾಡ್ತೀನಿ. intern 1. ಓಕೆ, ಕ್ರಿಯೇಟ್ ಎ ಗ್ರೂಪ್ ಪ್ಲೇಸ್. ಓಕೆ, ಗ್ರೂಪ್ ಈಸ್ ಕ್ರಿಯೇಟೆಡ್. ನೋಡಿರಿ ಇದ್ರೊಳಗೆ ಏನೂ ವ್ಯಾಲಿಡೇಷನ್ ಕೇಳಿಲ್ಲ. ಇನ್ನು ನೆಕ್ಸ್ಟ್ ಬರೋಣ. ಕ್ರಿಯೇಟ್ ಎ ಯೂಸರ್ ನೇಮ್ ಅಂತ ಐತಲ್ಲ, ಅಲ್ಲಿ ನಂಬರ್ ತೊಗೊಳಕತ್ತೈತಿ. ಅದು ಯಾರವ್ರ ಹೆಸರು ನಂಬರ್ ಇರ್ತೈತೇನ್ರಿ? ಇಲ್ಲ. ಇದೊಂದು
ಏನು ವ್ಯಾಲಿಡೇಷನ್. ನೇಮ್ ಮಸ್ಟ್ ಬಿ ಟೇಕ್ ಓನ್ಲಿ ಕ್ಯಾರೆಕ್ಟರ್, ಇದು ಒಂದನೇ ವ್ಯಾಲಿಡೇಷನ್. ಎರಡನೇ ವ್ಯಾಲಿಡೇಷನ್ ಇಲ್ಲಿ ನೋಡಿರಿ, ವಿಜಯ್ ಹೌದ್ರೆ @gmail.com, ಇದು ಹಿಂಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ನಾಗ ತೊಗೋಬೇಕು. ಆಮೇಲೆ ಅದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಇಮೇಲ್ ವ್ಯಾಲಿಡೇಷನ್ ಅಂತೀವಿ. ಏನಂತೀವಿ ರೀ? ಇಮೇಲ್ ವ್ಯಾಲಿಡೇಷನ್. ಮುಂದೆದು ಯೂಸರ್ ನೇಮ ಅದು ಹೆಂಗಾರ ಇದ್ರೆ ನಡಿತೈತಿ. ನಾಲ್ಕನೇದು ಪಾಸ್ವರ್ಡ್, ಇಲ್ಲಿ ಏನೈತಿ ಗ್ರೂಪ್ ಇದೈತಿ. ಸೊ ಇಲ್ಲಿ ನಾವು ಡಿಸ್ಕಷನ್ ಮಾಡೋದೇನಪ್ಪ ಅಂತಂದ್ರೆ ನೇಮ್ ಮತ್ತು ಇಮೇಲ್ ನಾವೇನು ಮಾಡ್ಬೇಕು, ಈಗ ವ್ಯಾಲಿಡೇಷನ್ ಮಾಡ್ಬೇಕು. ಏನು ಮಾಡ್ಬೇಕು ರೀ? ವ್ಯಾಲಿಡೇಷನ್. ಸೊ ಇದನ್ನು ಎಲ್ಲಿ ಹೋಗ್ಬೇಕು, ಇದನ್ನು ಹುಡುಕೋದು ಎಲ್ಲಿ? ಅಗೇನ್ ಕಮ್ ಟು ದಿಸ್ ಪಾಯಿಂಟ್. ಇಲ್ಲಿ ಏನೋ ಒಂದು ಬ್ರೌಸರ್ನಾಗ ಕಾಣ್ತೈತಲ್ಲ, ಇದನ್ನು ಕಾಪಿ ಮಾಡ್ಕೋಬೇಕು. ಸೊ ಕಾಪಿ ಮಾಡ್ಕೊಂಡು ಇದನ್ನು ಕಾಪಿ ಮಾಡ್ಕೊತಿರಲ್ಲ, ಇದನ್ನು ತಂದು ಎಲ್ಲಿ ಚೆಕ್ ಮಾಡ್ಬೇಕಂತ ಹೇಳೀನಿ. ನೀವು ರಿಯಾಕ್ಟ್ JSನಾಗ ಬರ್ರಿ, ಅಂದ್ರೆ ಫ್ರಂಟ್ ಎಂಡಿಗೆ ಬರ್ರಿ. ಇಲ್ಲಿ app.jsನೊಳಗೆ ಐತೆ ನೋಡಿರಿ. ಇಲ್ಲಿ app.js ಇಲ್ಲ, ಸಾರಿ index.jsನಾಗ ನಂದು ಇದ್ರೊಳಗೆ ನೋಡಿರಿ. ಇಲ್ಲಿ ಚೆಕ್ ಮಾಡಿಬಿಡ್ರಿ, ಅದನ್ನು ಕಂಟ್ರೋಲ್ F ಹೊಡೆದು ಇದನ್ನು ಚೆಕ್ ಮಾಡಿದ್ರಪ್ಪ ಅಂತಂದ್ರೆ ಯಾವ ಎಲಿಮೆಂಟ್ ಕಾಲ್ ಆಗತ್ತೈತಿ? ಅಡ್ಮಿನ್ ಡ್ಯಾಶ್ಬೋರ್ಡ್ ಕಾಲ್ ಆಗತ್ತೈತಿ. ಸೊ ಅಡ್ಮಿನ್ ಡ್ಯಾಶ್ಬೋರ್ಡ್ ಏನಾಕೈತಪ್ಪ ಅಂತಂದ್ರೆ ಎಲ್ಲೈತಿ ನೋಡಿರಿ. ಅಡ್ಮಿನ್ ಡ್ಯಾಶ್ಬೋರ್ಡ್ ಕಾಂಪೋನೆಂಟ್ಸ್ ಅನ್ನೋ ಫೋಲ್ಡರ್ನೊಳಗೆ ಅಡ್ಮಿನ್ ಡ್ಯಾಶ್ಬೋರ್ಡ್ ಅಂತದ. ಇಲ್ಲಿ ಮುಂದೆ ಪಾತ್ ಬರ್ತೈತಿ, ಅದನ್ನು ತಿಳ್ಕೊಬೇಕು. ಅಂದರೆ SRCಗೆ ಹೋಗ್ಬೇಕು, ಇಲ್ಲಿ ಕಾಂಪೋನೆಂಟ್ಸ್ಗೆ ಹೋಗ್ಬೇಕು, ಇಲ್ಲಿ ಅಡ್ಮಿನ್ ಡ್ಯಾಶ್ಬೋರ್ಡಿಗೆ ಹೋಗ್ಬೇಕು. ಸೊ ದಿಸ್ ಈಸ್ ದ ಅಡ್ಮಿನ್ ಡ್ಯಾಶ್ಬೋರ್ಡ್. ಇದನ್ನು ಏನಿಲ್ಲ, ಹಾಗೇನೆ ಕಾಪಿ Control+C ಸೀದಾ ಬಂದ ChatGPTಗೆ ಬರ್ರಿ. ಸೊ ಅಗೇನ್ ಕಮ್ ಟು ದ ChatGPT. ಸೊ ಎಲ್ಲಿ ChatGPT? ಓಕೆ. ಸೊ ChatGPT ಇಲ್ಲಿ ಬಂದು ಏನು ಅನ್ಬೇಕು, ಇಲ್ಲಿ ನಾವು ಏನು ಡಿಸ್ಕಷನ್ ಮಾಡಿವಲ್ಲ, ಅವ್ರು ಏನು ಚೇಂಜಸ್ ಹೇಳ್ಯಾರಲ್ಲ. ಸೊ ನೇಮ್ NAME ಹೌದ್ರೆ. ಸೊ ಇದನ್ನು ಬರೆದು ಬಿಡ್ಬೇಕಲ್ಲಿ. ನೇಮ್ ಫೀಲ್ಡ್ NAME, ನೇಮ್ ಫೀಲ್ಡ್ ಶುಡ್ ಟೇಕ್ ಓನ್ಲಿ ಕ್ಯಾರೆಕ್ಟರ್ ಹೌದ್ರೆ. ಮತ್ತು ಇನ್ನೊಂದು ಏನೈತೆ ರೀ? ಸೊ ವಿಲ್ ಚೆಕ್ ಇಮೇಲ್ ವ್ಯಾಲಿಡೇಷನ್, ಇಮೇಲ್ ಫೀಲ್ಡ್ ವ್ಯಾಲಿಡೇಷನ್, ಇಮೇಲ್ ಫೀಲ್ಡ್ FIELD ಫೀಲ್ಡ್ ವ್ಯಾಲಿಡೇಷನ್ ಹೌದ್ರೆ. ಮತ್ತು ಇನ್ನೊಂದು ಬೇಕಾದರೂ ಹಾಕ್ಬೋದು. ಯೂಸರ್ ನೇಮ್ ಶುಡ್ ಬಿ ಏನು ಮ್ಯಾಕ್ಸಿಮಮ್ ಇಟ್ ವಿಲ್ ಟೇಕ್ 13 ಕ್ಯಾರೆಕ್ಟರ್ಸ್. ಇಲ್ಲಿ ನಿಮಗೆ ಲೆಂತ್ ಕೇಳ್ತಾರೆ, ಹಂಗೆ 100 ಬರೋಕ್ಕಾಗಲ್ಲ, ಇಲ್ಲೊಂದು ಏನೋ ಲೆಂತ್ ಫಿಕ್ಸ್ ಮಾಡ್ಬೇಕಲ್ಲ. ಸೊ ಅದನ್ನು ನೀವು ಏನು ಮಾಡ್ಬೋದು, ಬರಿಬೋದು ಹೌದ್ರೆ. ಸೊ ಯೂಸರ್ ನೇಮ್ ಮ್ಯಾಕ್ಸಿಮಮ್ ಲೆಂತ್ ಟೇಕ್ಸ್ ಅಂತ ಬರೀರಿ. ಟೇಕ್ಸ್ ಮ್ಯಾಕ್ಸಿಮಮ್ ಲೆಂತ್ ಒಂದು 10 ಅಂತ ಬರಿತೀನಿ ಅಷ್ಟೇ ಇಡೋನಿಗೆ ಹೌದ್ರೆ. 10 ಬರೋದ ಕೇಸಿಂದ ಹೌದಾ. ಗಿವ್ ಮಿ ದ ಫುಲ್ ಕೋಡ್ ಅಂತ ಅಂದ್ಬಿಟ್ರಿ. ಗಿವ್ ಮೀ ದ ಫುಲ್ ಕೋಡ್. ಹಿಂಗೆ ಬಿಟ್ಟು ಹಿಂಗೆ ಹೊಡೆದ್ರಪ್ಪ ಅಂತಂದ್ರೆ ಅದು ಎಲ್ಲ ಸೆಟಪ್ ಮಾಡಿ ನಿಮಗೆ ಏನು ಕೊಡ್ತೈತಪ್ಪ ಅಂತಂದ್ರೆ ಅಪ್ಡೇಟೆಡ್ ಕೋಡ್ ಕೊಡ್ತೈತಿ. ಸೊ ಇದಿಷ್ಟ ಕೊಡ್ತಂತಂದ್ರೂ ನಿಮ್ಗೆ ಹಾಕಕ್ಕೆ ಬರ್ಬೇಕು. ಒಂದು ಇಲ್ಲಿಗಪ್ಪ ಅಂತಂದ್ರೆ ಅದಕ್ಕೆ ಹೇಳ್ಬೇಕು, ಇಲ್ಲಿಕಂದ್ರೆ ಇನ್ನೊಂದು ಸ್ವಲ್ಪ ಹೇಳಿಬಿಡ್ರಿ ಅದಕ್ಕೆ ಗಿವ್ ಮಿ ದ ಫುಲ್ ಕೋಡ್ ಅಂಥೇಳಿ. ಸೊ ಐ ಹೋಪ್ ಇಟ್ ವಿಲ್ ಗಿವ್ ಅಂತ ಅನ್ಸುತ್ತೆ ನಾನು. ಸಪ್ರೇಟ್ ಇದು ಇಷ್ಟಿಷ್ಟ ಕೊಡ್ತೆ. ಇನ್ನೇನು ಕೇಳೋಣ ಅದಕ್ಕೆ, ಏನೋ ಸ್ವಲ್ಪ ಸ್ಲೋ ಇದ್ದಂಗೆ ಐತಿ. ಪ್ಲೀಸ್ ಗಿವ್ ಮಿ ದ ಕೋಡ್. ಪ್ಲೀಸ್ ಗಿವ್ ಮಿ ದ ಫುಲ್ ಕೋಡ್. ಇದು ಸ್ಟ್ರಕ್ ಆಗೈತೆ ಅಂತ ಅನ್ಸುತ್ತೆ ನನಗೆ. ಸೊ ಅಗೇನ್ ಇಟ್ ವಿಲ್ ಬಿ ರಿಫ್ರೆಶ್. ಓಕೆ, ಪ್ಲೀಸ್ ಗಿವ್ ಮಿ ದ ಫುಲ್ ಕೋಡ್ ಅಂತ ಕೊಟ್ಟೆ. ಹಿಯರ್ ಈಸ್ ದ ಫುಲ್ ಕೋಡ್ ಕೊಡಕತ್ತೆ. ಸೊ ಲೆಟ್ ಅಸ್ ಚೆಕ್ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಕ್ಕೆ ಹೆಂಗೆ ಆಕೈತೆ ಅಂತ ನೋಡೋಣ. ಇದನ್ನು ಒಂದು ಸ್ವಲ್ಪ ಹಂಗೆ ಓದ್ಕೊತ ಹೋಗ್ರಿ.
ಸುಮ್ಮನೆ ಇಷ್ಟಕ್ಕಿಷ್ಟನ್ನು ಕಾಪಿ ಪೇಸ್ಟ್ ಮಾಡಬಾರ್ದು ಅಂಥೇಳಿ ನನಗನ್ಸುತ್ತೆ. ನಿಮಗೂ ಒಂದು ಸ್ವಲ್ಪ ಗೊತ್ತಾಗಬೇಕಿದೆ ಏನೇನು ಮಾಡಕತ್ತೈತೆ ಅಂಥೇಳಿ. ಲೆಟ್ಸ್ ವೇಟ್ ಫಾರ್ ಸಮ್ ಟೈಮ್. ಇದು ಕೆಲಸ ಮಾಡಕತ್ತೈತಿ. ಸೊ ಇದನ್ನು ಓದ್ಕೊಂತ ಹೋಗ್ರಿ. ದಿಸ್ ಈಸ್ ದ ಎ ಪಿ ಐ ನೋಡಿರಿ. ಈ ಎ ಪಿ ಐ ಎಲ್ಲಿಗೆ ಕಾಲ್ ಆಕೈತಿ ಅದನ್ನು ನೋಡ್ಬೇಕು ನೀವು. ಸೊ ಅಲ್ಲಿಗೆ ಹೋಗಿ ಚೆಕ್ ಮಾಡ್ಬೇಕು. ಇದನ್ನು ಫಾರ್ ಎಕ್ಸಾಂಪಲ್ ಇಲ್ಲೊಂದು ತೊಗೋತೀನಿ, ಇದನ್ನು ಫಸ್ಟ್ ಮುಗಿಸೋಣ, ಇದನ್ನು ಮತ್ತೆ ಕನ್ಫ್ಯೂಷನ್ ಆಗೋದು ಬೇಡ. ಸೊ ಇವೆರಡು ಫಸ್ಟ್ ವ್ಯಾಲಿಡೇಷನ್ ಮುಗಿಸ್ಬಿಡೋನು. ಇದ್ರಂಗೆ ನೀವು ಮೊಬೈಲ್ ನಂಬರ್ ಮಾಡೋದು ಕಲೀರಿ. ಯಾರ್ಯಾರಿಗೆ ಮೊಬೈಲ್ ನಂಬರ್ ಐತಲ್ಲ, ನೀವು ಏನು ಮಾಡಿರಿ, ಅದಕ್ಕೆ ಮೊಬೈಲ್ ನಂಬರ್ ಕೊಟ್ಟು ಇಟ್ ಟೇಕ್ಸ್ ಓನ್ಲಿ ನಂಬರ್ಸ್ ನಾಟ್ ಎ ಕ್ಯಾರೆಕ್ಟರಪ್ಪ ಅಂತಂದ್ರೆ ಅದ ಮಾಡಿ ಕೊಟ್ಬಿಡ್ತೈತಿ. ಅದನ್ನು ಭಾಳ ಮಂದಿ ಕಡೆ ಕೇಳ್ತಾರೆ. ಭಾಳ ಮಂದಿ ವ್ಯಾಲಿಡೇಷನ್ ಅದನ್ನು ನೀವು ಮಾಡ್ಕೊಳಕ್ಕೆ ನೀವು ಟ್ರೈ ಮಾಡಿರಿ. ಸೊ ಇದು ಏನೈತಪ್ಪ ಅಂತಂದ್ರೆ ಒಂದು 2 ನಿಮಿಷದಾಗ ಮುಗಿಸೋನು. ಲೆಟ್ಸ್ ವೇಟ್. ನೋಡಿರಿ, ಇಷ್ಟಕ್ಕೊಂದು ಕೋಡ್ ಬರಿಬೇಕು. ಅದಕ್ಕೆ ನೀವು ಏನು ಮಾಡ್ಬೇಕು, ನಿಮ್ಮ ಪ್ರಾಜೆಕ್ಟ್ನೊಳಗೆ ಫಸ್ಟ್ ಪೇಜ್ ಎಲ್ಲೈತಿ ಅದನ್ನು ಕಂಡು ಹಿಡೀರಿ. ಅದನ್ನು ಕಂಡು ಹಿಡಿದ ಮ್ಯಾಗ ನೆಕ್ಸ್ಟ್ ಅಲ್ಲಿ ಆ ಪೇಜನ್ನು ನೀವು ಕಾಪಿ ಮಾಡಿ ಸೊ ಚಾಟ್ ಜಿ ಪಿ ಟಿ ಹಾಕಿರಿ. ಹಾಕಿಸಿಂದ ಸೊ ಎವ್ರಿಥಿಂಗ್ ಈಸ್ ರೆಡಿ. ಓಕೆ, ಇದನ್ನು ಜಸ್ಟ್ ಐ ವಿಲ್ ಕಾಪಿ ದಿಸ್. ಎಲ್ಲಿ ಬಂದಾಗ ಹಾಕ್ಬೇಕು ರೀ, ಸೊ ಇಲ್ಲಿ ಬರ್ಬೇಕು. ಸೊ ಎಂಟ್ರಿ ಮಾಡ್ಬೇಕು, ಕಂಟ್ರೋಲ್ ವಿ ಹೊಡಿಬೇಕು, ಸೇವ್ ಮಾಡಿಬಿಟ್ರೆ ಮುಗಿದು ಹೋತು. ಸೊ ಈಗ ಏನೇನು ವ್ಯಾಲಿಡೇಷನ್ ಆಗೈತಿ ಚೆಕ್ ಮಾಡೋಣ. ಸೊ ಐ ವಿಲ್ ಕಮ್ ದಿಸ್. ಇಲ್ಲಿ ನೋಡಿರಿ, ಇಲ್ಲಿ ಇದನ್ನು ತೊಗೊಂತ ಇಲ್ಲಿ ನಂಬರು ತೊಗೊಂಡೈತಿ ನೋಡ್ಬೇಕು. ನೋಡಿರಿ, ಪ್ಲೀಸ್ ಫಿಲ್ ದ ಯೂಸರ್ ಫೀಲ್ಡ್ಸ್ ಅಂತ. ಓಕೆ, ಸೊ ಇದನ್ನು ತಪ್ಪು ಕೊಡ್ತೀನಿ. .com ಅಂತ ಅಷ್ಟೇ ಕೊಡ್ತೀನಿ. ಇದನ್ನು ತಪ್ಪು ಕೊಟ್ಟೀನಿ. ಸೊ ಇಲ್ಲಿ ಸೋಮು ಬದಲಿ ವಿ ಮಾಡೀನಿ. ಇದನ್ನು ಮ್ಯಾಕ್ಸಿಮಮ್ ಎಷ್ಟು ಸ್ಟ್ರೆಂತ್ ಸ್ಟಕ್ ಮಾಡಿದಲ್ಲ, 1 2 3 4 5 ಇದನ್ನು ಸೆಟ್ ಮಾಡೈತೆ ಅಂತ ನೋಡೋಣ ಆಮೇಲೆ. ಸೊ ಪಾಸ್ವರ್ಡ್ 1 2 3 4 ಸೆಲೆಕ್ಟ್ ಎ ಗ್ರೂಪ್ ಇಂಟರ್ ನೋಡೋಣ್ರೆ ಏನಾರ ಕೊಡ್ತೈತೇನೆ ಅಂಥೇಳಿ. ಇದು ಒಂದು ಅಂತರ ಕೊಟ್ಟೈತೆ, ಪ್ಲೀಸ್ ಫಿಲ್ ಆಲ್ ಅಂಥೇಳಿ. ನೆಕ್ಸ್ಟ್ ಯೂಸರ್ ಕ್ರಿಯೇಷನ್ ಸಕ್ಸಸ್ಫುಲ್ ಬರ್ದಲ್ಲ ಇದು. ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ವ್ಯಾಲಿಡೇಷನ್ ಇನ್ನೂ ಕರೆಕ್ಟ್ ಆಗಿಲ್ಲ. ಅಗೇನ್ ಇನ್ನೊಂದು ಸಲ ಹೋಗೋಣ, ಅಗೇನ್ ಇದನ್ನು ಚೆಕ್ ಮಾಡೋಣ. ಇಲ್ಲಿಗಪ್ಪ ಅಂತಂದರೆ ಇದು ಇನ್ನೊಂದು ಸಲ ಹಿಂಗೆ ಚೆಕ್ ಮಾಡೋಣ ಅಂತ ಕಾಪಿ. ಒಮ್ಮೊಮ್ಮೆ ಇಲ್ಲಿ ಯಾವುದ್ರಿ ನೇಮ್ ಫೀಲ್ಡ್. ಸೊ ಇಲ್ಲಿ ಯಾವುದ್ರಿ ನೇಮ್ ಫೀಲ್ಡ್ ಅದನ್ನು ಬರಿಬೇಕಲ್ಲ. ಆದರೆ enemy name should take only character ಹೌದ್ರೆ. ಆ್ಯಂಡ್ email validation ಹೌದ್ರೆ. ಆ್ಯಂಡ್ ಯೂಸರ್ ನೇಮ್ ಲೆಂತ್ maximum length ಹೌದ್ರೆ. ಸೊ 10 ಕ್ಯಾರೆಕ್ಟರ್. ಸೊ 10 maximum length 10. ಪ್ಲೀಸ್ ಡೂ validation and give me a whole code. ಎಷ್ಟು ಬರಿಬೇಕು, ಬರೋದು ಏನು ಮಾಡ್ಬೇಕು, ಎಂಟ್ರಿ ಹೊಡೆದ ಇಟ್ ಲುಕ್ಸ್ ಲೈಕ್ ಯುವರ್ ರಿಯಾಕ್ಟ್ ಕಂಪೋನೆಂಟ್ ಗಾಟ್ ಸಮಥಿಂಗ್. ಮತ್ತು ಇದು ಅರ್ಧನ ಕೊಡ್ತು ಸಮಥಿಂಗ್ ಏನಂತ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಕೊಟ್ಟೈತೆ ಅಂತ ಕಾಣಿಸುತ್ತೆ ರೀ. ನೀವು ಇಷ್ಟರ ಕಾಪಿ ಮಾಡ್ಕೊಳಕ್ಕೆ ನಿಮಗೆ ಗೊತ್ತಾಕೈತೇನೋ ನೀವು ನೋಡ್ಬೇಕು. ಹೌದ್ರೆ. ಕ್ರಿಯೇಟ್ ಆಲ್ಬಮ್ ಅಪ್ಲೋಡ್. ಏನಿದೆ, ಪ್ಲೀಸ್ ಗಿವ್ ಮಿ ಎ ಹೋಲ್ ಕೋಡ್. ಪ್ಲೀಸ್ ಗಿವ್ ಮಿ ಎ ಹೋಲ್ ಕೋಡ್ ವಿತ್ ವ್ಯಾಲಿಡೇಷನ್.
ವಿತ್ ವ್ಯಾಲಿಡೇಷನ್. ಯಾಕೆ ಇದು ಟೈಮ್ ತೊಗೊಳತೈತಿ, ಮೀನ್ಸ್ ಇಂಟರ್ನೆಟ್ ಸ್ಲೋ ಐತೇನೋ ಮಾಡೈತೋ ಗೊತ್ತಿಲ್ಲ. ಬಟ್ ಇದು ನನಗೆ ಅನ್ಸೋ ಮಟ್ಟಿಗೆ ನೀವು ಮಾಡಬೇಕಾಗಿದ್ದ ಕೆಲಸ ಇಷ್ಟ. ಇದನ್ನು ನೀವು ತೊಗೊಂಡು ಕಿಶಿಂದ ಏನು ಮಾಡಿರಿ, ಸೊ ಇಲ್ಲೊಂದು ಸಲ ಚೆಕ್ ಮಾಡೋಣ ತಡ್ರಿ. ಸೆಟ್ ಡೇಟಾ, ಲಾಗೌಟ್, ರಿಟರ್ನ್. ಇಲ್ಲಿಂದ ಸ್ಟಾರ್ಟ್ ಆಕೈತೆ ನಿಮ್ಮ HTML. ಆ್ಯಕ್ಚುಲಿ ಈ ರಿಟರ್ನ್ ಆದಮೇಲೆ ಏನು ಬರ್ತದಲ್ಲ, ದಟ್ಸ್ ದ HTML. ಅದ ವ್ಯಾಲಿಡೇಷನ್ ಇಲ್ಲೇ ಮಾಡ್ಬೇಕದ, ಆದರೆ ಸೊ ಗ್ರೂಪ್ ನೇಮ್ ಇದಲ್ಲ. ಸೊ ನೆಕ್ಸ್ಟ್ ಬಂದು ನೇಮ್ ನೋಡಿರಿ, ಇಲ್ಲಿ ಏನೋ ಐ ಥಿಂಕ್ ಪ್ಲೇಸ್ ಹೋಲ್ಡರ್ ನೇಮು, ವ್ಯಾಲ್ಯೂ ನೇಮು, ಇಲ್ಲೇನೋ ಅದು ಇದನ್ನು ಮಾಡಿಲ್ಲ. ಇವು ಎರಡಕ್ಕೂ ವ್ಯಾಲಿಡೇಷನ್ನ ಮಾಡಿಲ್ಲ. ನಾವು ಇವು ಎರಡನ್ನ ನಾವು ಇನ್ನೇಮ್ ಅದಕ್ಕೆ ಕೊಟ್ಬಿಡೋಣ. ಹಿಂಗೂ ಮಾಡ್ಬೋದು. ಇದು ಆಗಲಿಲ್ಲ ಕೆಲಸ ಅಂತ ಅನಿಸುತ್ತೆ ನನಗೆ. ಇದು ಆಗಿಲ್ಲ ಕೆಲಸ. ನೀವೇನು ಮಾಡಿರಿ, ಏನು ಮಾಡೋಣ, ಇದು ಆಗ್ಲಿಕ್ಕಂದ್ರೆ ಇನ್ನೊಂದು ನಮಗೇನು ಆಪ್ಷನ್ ಅದ ಹೌದ್ರೆ. ಸೊ ಇಲ್ಲಿ ಕೆಳಗೆ ರಿಟರ್ನ್ ಅಂತೇಳಿ ಬರ್ತೈತಲ್ಲ, ರಿಟರ್ನ್ ಆದ್ಮ್ಯಾಗ ನಿಮ್ಗೇನು ಗೊತ್ತಿರ್ತೈತಿ, HTML ಇಲ್ಲೇ ಬರ್ತೈತಿ ಅಂತ ಗೊತ್ತಿರ್ತೈತಿ. ಈಗ ಅದು ಟೆಕ್ಸ್ಟ್ ಬಾಕ್ಸ್ ಹುಡುಕ್ಬೇಕು ನಾ, ಹೌದ್ರೆ. ಸೊ ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ನೋಡಿರಿ, ಇಲ್ಲಿ ಟೆಕ್ಸ್ಟ್ ಅಂತೈತಿ, ಆಲ್ಬಮ್ ಟೈಟ್ಲ್ ಅಲ್ಲ. ಸೊ ನಮಗೇನು ಬೇಕಾಗಿತ್ತು, ನೇಮ್ ಬೇಕಾಗಿತ್ತಿಲ್ಲ. ಸೊ ಎಲ್ಲೈತಿ ನೋಡಿರಿ, ನೀವು ಹಿಂಗೂ ಮಾಡ್ಕೋಬೋದು. ಸೊ ನೇಮ್ ಎಲ್ಲೈತಿ, ಕ್ರಿಯೇಟ್ ಆಲ್ಬಮ್ ಅಲ್ಲ, ಪಾಸ್ವರ್ಡ್ ಇಲ್ಲೇ ಏನೋ ಬಂತ. ರೈಟ್ ನೋಡಿರಿ, ಈ ಟೆಕ್ಸ್ಟ್ ಬಾಕ್ಸಿಗೆ ಏನು ನಾನು ವ್ಯಾಲಿಡೇಷನ್ ಮಾಡ್ಬೇಕಾ, ಈ ಟೆಕ್ಸ್ಟ್ ಬಾಕ್ಸ್ ಅಷ್ಟೇ ಕಾಪಿ ಮಾಡ್ಕೊರಪ್ಪ. ಅದಕ್ಕೂ ಏನು ಇದು ಆದ್ರೂ ಇದನ್ನು ಮಾಡಿಕೊಡು ಅಂತ ಹೇಳ್ತೀವಿ. ಈ ಟೆಕ್ಸ್ಟ್ ಬಾಕ್ಸ್ ಟೇಕ್ಸ್ ಏನು ರೀ, ಓನ್ಲಿ ಕ್ಯಾರೆಕ್ಟರ್ ಇಷ್ಟ ನಾವು ಏನಪ್ಪ ಅಂತಂದ್ರೆ ಗೊತ್ತಾಗ್ಬೇಕು ನಮ್ಗೆ, ಹೌದ್ರೆ. ಆ ಟೆಕ್ಸ್ಟ್ ಬಾಕ್ಸ್ನಾಗ ನಾವು ಏನು ಮಾಡ್ಬೇಕು, ಓನ್ಲಿ ಕ್ಯಾರೆಕ್ಟರ್ ತೊಗೊಳಂಗೆ ವ್ಯಾಲಿಡೇಷನ್ ಮಾಡಂತಂದೆ. ಸೊ ಅದು ವ್ಯಾಲಿಡೇಷನ್ ಐ ಹೋಪ್ ಮಾಡಕತ್ತೆ. ಇಲ್ಲೊಂದು ಮ್ಯಾಗ ಏನು ಕೊಡ್ತೀರಿ, ರಿಜಿಸ್ಟ್ರೇಷನ್ ರೆಜೆಕ್ಟ್ಸ್ ಅಂತ ಕೊಟ್ಟೈತಿ. ಸೊ ಇದನ್ನು ಏನೈತಲ್ಲ, ರಿಟರ್ನ್ ಮ್ಯಾಗ ಒಂದಿಟ್ಟು ಇದನ್ನು ಹಾಕ್ಕೋಬೇಕು. ನಾವು ಏನು ಹಾಕ್ಕೋಬೇಕು, ಏನು ಕೊಡತ್ತಿ, ಇದು ಎರರ್ದೊಂದು ಹಾಕ್ಕೋಬೇಕ್ರೆ. ಸೊ ಸೆಟ್ ಆ್ಯನ್ ಎರರ್, ಇಲ್ಲೇ ಎರರ್ದು ಹಾಕ್ಕೊಳ್ಳೋನು. ಐ ಗೋ ಫಾರ್ ದಿಸ್ ಎರರ್ದು ಎಲ್ಲಿಲ್ಲ, ಆ್ಯಡ್ ದಿಸ್ ಎರರ್, ಹೌದ್ರೆ. ಇನ್ನು ಎರರ್ ಆ್ಯಡ್ ಆದ್ಮ್ಯಾಗ ನೆಕ್ಸ್ಟ್ ಏನು ಮಾಡ್ಬೇಕು, ಎಲ್ಲಿದ ಹ್ಯಾಂಡಲ್ ಚೇಂಜ್ ಇದು ನೋಡಿರಿ, ಈ ರಿಟರ್ನ್ ಮ್ಯಾಗ ಇದನ್ನು ಹಾಕಂತ ಹೇಳೈತಿ. ಸೊ ರಿಟರ್ನ್ ಮ್ಯಾಗ ಇದನ್ನೇನು ಮಾಡೋಣ, ಇದನ್ನು ನೇಮ್ ಫಂಕ್ಷನನ್ನು ಕಾಲ್ ಮಾಡೋಣ. ಸೊ ಇಲ್ಲೇ ಕೆಳಗನ ಹಾಕೊಂಬಿಡ್ರಿ, ಇಲ್ಲಿಕಂದ್ರೆ ಯೂಸ್ ಎಫೆಕ್ಟ್ಗಿಂತ ಮ್ಯಾಗ ಒಟ್ಟು ರಿಟರ್ನ್ ಮ್ಯಾಗ ಬೇಕಾದಲ್ಲಿ ಹಾಕೊಂಬಿಡ್ರಿ ಅದನ್ನು, ಹೌದ್ರೆ. ಎರಡಾತು. ಇನ್ನು ಅದನ್ನು ಕರಿಬೇಕಂತಂದ್ರೆ ಇಲ್ಲೇ ನೋಡಿರಿ, ಎಲ್ಲೈತಿ ಇನ್ಪುಟ್ ಟೆಕ್ಸ್ಟ್ ಬಾಕ್ಸ್, ಇಲ್ಲಿಂದ ಸ್ಟಾರ್ಟ್ ಆಕೈತಿ, ಇಲ್ಲಿಗೆ ಬರಿಬೇಕಲ್ಲ. ಸೊ ಈ ಡಿವ್ ಟು ಈ ಡಿವ್ ನೋಡೋಣ. ವಿಲ್ ಚೆಕ್ ಇಟ್ ಔಟ್. ಎರರ್ ಮೆಸೇಜ್, ಎಲ್ಲೈತ್ರಿ ಅದು ನೇಮ್ ರಿಟರ್ನ್ ಟೆಕ್ಸ್ಟ್ ಗ್ರೂಪ್ ನೇಮ್, ಇದ್ರ ಕೆಳಗೆ ನೇಮ್, ಹೌದ್ರೆ. ಸೊ ಇದನ್ನು ನಾನು ಏನು ಮಾಡ್ಯಾನವ, ಇಲ್ಲಾಕೆ ಡ್ಯೂ ತೊಗೊಂಡ ನೀವು, ಇಷ್ಟ ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡು ಸೊ ಈ ಇನ್ಪುಟ್ಟನ್ನು ಚೇಂಜ್ ಮಾಡು, ಹೌದ್ರೆ. ಸೊ ಈಗೇನ್ರ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇ ಅಪಿಯರ್
ಇದು import export something went wrong ಅನ್ಸುತ್ತೆ. ಕಂಟ್ರೋಲ್ Z ಹೊಡಿತೀನಿ. ಈಗ ಲಾಸ್ಟ್ ನೋಡೋಣ. ಸೆಟ್ ಇದು ಯಾಕೆ ಕೈ ಕೊಡಕತ್ತೈತಿ, ಇರಲಿ. ನೇಮ್ ಫೀಲ್ಡಲ್ಲಿ ಐತ್ರಿ, ಗ್ರೂಪ್ ನೇಮ್ ಬಂತ. ಗ್ರೂಪ್ ನೇಮ್ ಅದನ್ನು ಇಲ್ಲಿ ನೇಮ್. ಸೊ ಐ ವಿಲ್ ಮೇಕ್ ದಿಸ್ ಕಾಪಿ ಅಗೇನ್. ಲಾಸ್ಟ್ ಇದಕ್ಕೆ ಇನ್ನೊಮ್ಮೆ ಕೇಳೋಣ. should not take numbers, should not take numbers, allow only ಏನ್ರಿ ಕ್ಯಾರೆಕ್ಟರ್ ಆದರೆ. ಸೊ ಅದು ಮತ್ತು ಮ್ಯಾಗ ಇಲ್ಲಿ ಹ್ಯಾಂಡಲ್ ಚೇಂಜ್ ಅಂತೇಳಿ ಇನ್ನೊಂದು ಏನೋ ಫಂಕ್ಷನ್ ಕೊಡ್ತೆ. ಸೊ ಅಲ್ಲಿ ಕಾಪಿ ಮಾಡ್ಕೊತೀನಿ. ಹ್ಯಾಂಡಲ್ ಚೇಂಜ್ ರಿಟರ್ನ್ ಮ್ಯಾಗ ಹಾಕ್ಬೇಕ್ರಿ. ಸೊ ಇಲ್ಲಿ ರಿಟರ್ನ್ ಮ್ಯಾಗ ಹಾಕ್ತೀನಿ, ರಿಟರ್ನ್ ಮೇಲೆ. ಸೊ ಇದನ್ನು ಈಗೇನು ಕೆಳಗ್ರಿ ಇನ್ನೊಂದು ಇದು ಇಲ್ಲಿ ಕಾಲ್ ಮಾಡೈತಿಲ್ಲ. ಸೊ ಇದನ್ನು ಇಷ್ಟ ಅಂತ ಹೋಗ್ತೀನಿ ನೋಡ್ರಿ, ಕಾಪಿ. ಇದೇ ಪರ್ಫೆಕ್ಟ್ ಅನ್ಸುತ್ತೆ ನಂಗೆ. ಸೊ ಯೂಸರ್ ನೇಮು, ಇಮೇಲ್, ಟೆಕ್ಸ್ಟ್ ನೇಮ್. ಈ ಟೆಕ್ಸ್ಟ್ ಬಾಕ್ಸದ್ದು ವ್ಯಾಲಿಡೇಷನ್ ಮ್ಯಾಗ್ ಮಾಡ್ಯಾರ, ಅದನ್ನು ಜಸ್ಟ್ ಇಲ್ಲಿ ಕಾಲ್ ಮಾಡಿಬಿಟ್ರೆ ಮುಗಿದು ಹೋತು. ನೇಮ್ ಅಂತೇಳಿ ಹಾಕಿನಿ. ನೋಡು, ಲೇಟೆಸ್ಟ್ ಚೆಕ್. ಓಕೆ. ಸೊ ಈಗ ನಾನು ಇಲ್ಲಿ ಬರ್ತೀನಿ, ನಾಟ್ ನಾವು. ಸೊ ಈಗ ನಂಬರ್ ಎಂಟ್ರಿ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಇಟ್ ಈಸ್ ನಾಟ್ ಟೇಕಿಂಗ್ ನಂಬರ್ಸ್. ಈಗ ನೋಡಿರಿ, ಬರೀ ನನಗೆ ಕ್ಯಾರೆಕ್ಟರ್ ಅಷ್ಟನ್ನು ಅಲೋ ಮಾಡಕತ್ತೆ. ಇಟ್ ಇಸ್ ನಾಟ್ ಟೇಕಿಂಗ್ ಏನು ನಂಬರ್ ನನಗೆ ಅಲೋನ ಮಾಡೋದು. ಸೊ ಈ ಥರ ನೀವೇನು ಮಾಡ್ಬೇಕು, ವ್ಯಾಲಿಡೇಷನ್ಸನ್ನು ಮಾಡ್ಕೋಬೇಕು. ಕಲರ್ ಚೇಂಜ್ ಮಾಡೋದು ಹೇಳಿದೆ, ಒಂದು ವ್ಯಾಲಿಡೇಷನ್ನು ಮಾಡಿ ತೋರಿಸಿದೆ. ನೀವು ಅದನ್ನು ಫುಲ್ ಕೋಡ್ ಕೊಡು ಅಂದ್ರೆ ಅದ ಕೊಡ್ತೈತಿ. ನನಗೆ ಯಾಕೋ ಇವತ್ತು ಅದೇನು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಐತೇನೋ ಒಟ್ಟು ಐತಿ. ಸೊ ಹಿಂಗಾಗಿ ಕೊಡಲಿಲ್ಲ. ನನಗೆ ಯಾವಾಗಲೂ ಫುಲ್ ಕೋಡ್ ಯಾರು ಬೇಕಾದರೂ ಕೊಡ್ತೈತದ. ಸೊ ಈ ಥರ ನೀವೇನು ಮಾಡ್ಕೊರಿ, ಎಕ್ಸಿಕ್ಯೂಟ್ ಮಾಡ್ಕೊರಿ. ಲಾಸ್ಟ್ ಒಂದು ಏನು ಉಳಿತಪ್ಪ ಅಂತಂದ್ರೆ, ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ, ಕ್ರಿಯೇಟ್ ಆಲ್ಬಮ್ ಅಂತೇಳಿ ಈ ಎಂಡ್ ಪಾಯಿಂಟ್ ಎಲ್ಲಿಗೆ ಹೋಗ್ತೈತಪ್ಪ ಅಂತಂದ್ರೆ ಇದನ್ನು ಕಾಲ್ ಮಾಡೋದಿಲ್ಲ. ಇದನ್ನು ನಿಮ್ಗೆ ಗೊತ್ತಾಗ್ಲಿಕ್ಕೆ ಇದನ್ನು ಹಿಂಗೆ ಅನಲೈಸ್ ಮಾಡೋಕ್ಕಿಲ್ಲ. ಸೊ ಈ ಪೇಜಿಗೆ ಬಂದು ರಿಟರ್ನ್ ಮ್ಯಾಗ ಏನೇನು ನೀವು ಎಂಡ್ ಪಾಯಿಂಟ್ ಕರಿತಿರಲ್ಲ ಅದನ್ನು ಕಾಪಿ ಮಾಡ್ಕೋರಿ, ಸರ್ವರ್ಗೆ ಹೋಗ್ರಿ. ಸರ್ವರ್ನೊಳಗೆ ಕಂಟ್ರೋಲ್ F ಹೊಡೆದ. ಸೊ ಇಲ್ಲಿ ಮ್ಯಾಗ ಕಂಟ್ರೋಲ್ F ಹೊಡೆದ. ಸೊ ಹಿಂಗೆ ಹೊಡೆದ್ರಪ್ಪ ಅಂತಂದ್ರೆ ನೋಡಿರಿ. ಸೊ ಈ ಎಂಡ್ ಪಾಯಿಂಟ್ ಏನು ಕೆಲಸ ಮಾಡ್ತೈತಿ, ಇನ್ಸರ್ಟ್ ಬರೀತೈತಿ. ಎಲ್ಲಿ ಬರೀತೈತಪ್ಪ ಅಂತಂದರೆ ಆಲ್ಬಮ್ ಅನ್ನೋ ಟೇಬಲ್ನೊಳಗೆ ಇನ್ಸರ್ಟ್ ಮಾಡಂತ ಹೇಳ್ತೈತಿ. ಸೊ ನೀವು ಹಿಂಗೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನು ಕೂಡ ಅನಲೈಸ್ ಮಾಡೋದು ಕಲೀರಿ. ಸೊ ಇದು ಇಷ್ಟು ಏನಪ್ಪ ಅಂತಂದ್ರೆ ಇವತ್ತಿನ ಹೆಂಗೆ ವ್ಯಾಲಿಡೇಷನ್ ಮಾಡೋದು, ಹೆಂಗೆ ನೀವು ಇದನ್ನು ಕೋಡ್ ಎಕ್ಸಿಕ್ಯೂಟ್ ಮಾಡ್ಕೋಬೇಕು ಅನ್ನೋದು. ಸೊ ಇವತ್ತು ನಾನು ನಿಮ್ಗೆ ಇಲ್ಲಿ ತನಕ ತೋರಿಸ್ಕೊಟ್ಟೆ. ಇದನ್ನು ನೀವು ಮತ್ತೆ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಹೆಂಗೇನ್ರ ನಿಮ್ಮ ಕ್ವಶನ್ಸ್ ಇದ್ದು ಅಂತಂದ್ರೆ ಯು ಕ್ಯಾನ್ ಕಾಲ್ ಮೀ ಅಟ್ ಎನಿ ಟೈಮ್. ಥ್ಯಾಂಕ್ ಯು.